ಈ ಹಿಂದೆನೂ ಒಂದ್ಸಲ ನಾನು ಸತ್ಯಪ್ರಕಾಶ್ ಅವ್ರಿಗೆ ಹೇಳಿದ್ದೆ, ಈಗಲೂ ಅದನ್ನೇ ಮಾತು ಹೇಳ್ತಾ ಇದ್ದೀನಿ. ಬಹುಶಃ ಐ ಹರ್ಡ್ ಸಮ್ವೇರ್ ಡಿ ಕೆ ಶಿವಕುಮಾರ್ ಅವರು ಐ ಥಿಂಕ್ ಡಿಬೇಟ್ಗಳನ್ನೆಲ್ಲ ಗಮನಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ಇನ್ ಕೇಸ್ ಏನಾದರೂ ನೀವು ಆ ಥರ ಗಮನಿಸಿದ್ರೆ ದಯವಿಟ್ಟು ನಿಮ್ಮ ಪಾರ್ಟಿಯ ವಕ್ತಾರರಿಗೆ ಸ್ವಲ್ಪ ತಿಳಿ ಹೇಳಿ ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಹೇಳಿ. ಕನ್ಸು ಕಾಣಿ ಮಾಧ್ಯಮಗಳಿಗೆ ಕನ್ಸು ಕಾಣೋ ಅಂತ ಅವಶ್ಯಕತೆ ಇಲ್ಲ, ಅಥವಾ ಯಾವ ಪತ್ರಕರ್ತರಿಗೂ ಕನ್ಸು ಕಾಣೋ ಅವಶ್ಯಕತೆ ಇಲ್ಲ. ನಮಗೆಲ್ಲ ನಮ್ಮದೇ ಜೀವನದ ಕನಸುಗಳಿದ್ದಾವೆ. ನಿಮ್ಮ ಪಕ್ಷದ ಕನ್ಸು ಕಾಣುವಂಥ ಹಣೆ ಬರ ಇಲ್ಲಿ ಯಾರಿಗೂ ಇಲ್ಲ ಸರ್. ಅಟ್ ದ ಸೇಮ್ ಟೈಮ್ ಇಲ್ಲಿ ಮಾತಾಡಿರೋದು ಅವ್ರ ಪಕ್ಷದವರು, ಇಲ್ಲಿ ಮಾತಾಡಿರೋದು ಮಾದೇವಪ್ಪ ಅವರು, ಹೂ ಇಸ್ ಅ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಪರ್ಸನ್. ನಮ್ಮ ಅಧ್ಯಕ್ಷರಿಗೆ ಸತ್ಯಪ್ರಕಾಶ್ ಏನಂತ ಗೊತ್ತು. ಸತ್ಯಪ್ರಕಾಶನ ಗೊತ್ತು ಮಾಡಿಸೋದಾದ್ರೆ ನಿಮ್ ಪರ್ಸನಲ್ ಅಲ್ಲಿ ಇಟ್ಕೊಳ್ಳಿ. ಇಟ್ ಇಸ್ ನಾಟ್ ಇನ್ ಅ ಡಿಬೇಟ್. ಇಟ್ ಇಸ್ ನಾಟ್ ಇನ್ ಅ ಡಿಬೇಟ್. ಮೇಡಮ್ ನೋಡಿ, ಈಗ ಇವ್ರು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಅವ್ರು ಹೋಗಿದ್ದಾರೆ ಅಂತಂದ್ರೆ ಬಿಜೆಪಿ ಮೇಲೆ ಬಿಟ್ಬಿಡಿ. ಪಾಪ ಹಿರಿಯ ಪತ್ರಕರ್ತರು, ನೀವು ಮಾಧ್ಯಮದವ್ರು ಇದ್ದೀರಾ, ನಿಮ್ಮ ಮೇಲೆ ಕೂಡ ಬಿಡ್ತಾ ಇಲ್ಲ. ಈಗ ಇವ್ರಿವ್ರೇ ಕಿತ್ತಾಡ್ಕೊಂಡು ಇವ್ರಿವ್ರೇ ಹೇಳಿಕೆ ಕೊಡೋದು, ಆಮೇಲೆ ತಿರುಗಿಸೋದು ಯಾರ ಕಡೆ ಅಂದ್ರೆ ಮಾಧ್ಯಮದವರು. ನೀವೆಲ್ಲ ಸೃಷ್ಟಿ ಮಾಡ್ಬಿಟ್ಟಿದ್ದೀರಾ. ಈಗ ಸತ್ಯಪ್ರಕಾಶ್ ಅವ್ರು ಹೇಳ್ತಾ ಇದ್ರು ನಮ್ಮ ಮೇಲೆ ನೀವು ಭಯ ಅಲ್ಲ, ಅವ್ರ ಪಕ್ಷದವ್ರ ಬಗ್ಗೆ ಮಾತಾಡಕ್ ಅವ್ರಿಗೆ ಧೈರ್ಯ ಇಲ್ಲ. ಸ್ವಯಂ ಘೋಷಿತ ಬುದ್ಧಿಜೀವಿಗಳು, ಮಹಾನ್ ಮೇಧಾವಿ ಅಂತ ಅವ್ರಿಗೆ ಅನ್ಕೊಂಡಿರ್ತಕ್ಕಂಥ ಮಾದೇವಪ್ಪ ಬಾಯಲ್ಲಿ ಈ ಮಟ್ಟದ ಹೇಳಿಕೆಗಳು ಬರುತ್ತೆ ಅಂದ್ರೆ ನಿಜವಾಗ್ಲೂ ನನಗೆ ಈ ಸಂದರ್ಭದಲ್ಲಿ ದುರ್ದೈವ ಅನ್ಸೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ. ಪಾಪ ಡಿ ಕೆ ಶಿವಕುಮಾರ್ ಅವ್ರು ಕನಕಪುರ ಬಂಡೆ ಅಂತಾರೆ, ಪಾಪ ಆ ಬಂಡೆಗೆ ನಯ ಪೈಸೆ ಮರ್ಯಾದೆ ಇಲ್ಲದೆ ಮಾಡ್ಬಿಟ್ಟಿದಾರಲ್ಲ. ಈ ಮಟ್ಟಕ್ಕೆ ಹೇಳಿಕೆ ಕೊಡೋದು ಬೀದಿ ನಾಯಿ ಅಂತ ಹೇಳ್ತಕ್ಕಂಥದ್ದು ಯಾರು ಹೋಗ್ತಾರೆ ಇದನ್ನ? ಸ್ವಯಂ ಘೋಷಿತ ಬುದ್ಧಿಜೀವಿಗಳು, ಮಹಾನ್ ಮೇಧಾವಿಗಳು ಅಂತ ಅವ್ರಿಗೂ ಅನ್ಕೊಂಡಿರ್ತಕ್ಕಂಥ ಮಾದೇವಪ್ಪನವರು. ಮೊದಲು ನಿಮ್ಮ ಪಾರ್ಟಿಯಲ್ಲೇ ಸಮಸ್ಯೆ ಇದೆ ಸತ್ಯಪ್ರಕಾಶ್ ಅವರೇ. ನಿಮಗೆ ನೀವು ಬಿಡಿ, ಭೌತಿಕವಾಗಿ ನೀವು ದಿವಾಲಿ ಆಗಿದ್ದೀರಾ ಬಿಡಿ. ನಿಮ್ಮ ಹತ್ರ ಏನ್ ಮಾತಾಡೋದು ಪ್ರಯೋಜನ ಇಲ್ಲ ರೀ. ಅವ್ರ ಆಂಕರ್ ಅವ್ರು ನಿಮಗ್ ಕೇಳಿದ್ರೆ ನೀವು ಅವ್ರಿಗೇನ್ ಕನ್ಸಿದೆ ಅಂತ ಕೇಳ್ತೀರಾ ಅಂದ್ರೆ ಎಷ್ಟರ ಮಟ್ಟಿಗೆ ನೀವು ಭೌತಿಕವಾಗಿ ಸಂಪೂರ್ಣವಾಗಿ ದಿವಾಲಿ ಆಗ್ಬಿಟ್ಟಿದ್ದೀರಾ. ನಿಮ್ಮ ನಾಯಕರು ಯಾರು ಹೇಳಿ ಹೋಗ್ಲಿ? ಸತ್ಯಪ್ರಕಾಶ್ ಅವರೇ, ನಿಮ್ಮ ನಾಯಕರು ಯಾರು ಹೇಳ್ರಿ? ಡಿ ಕೆ ಶಿವಕುಮಾರ್ ಅವರ, ಸಿದ್ದರಾಮಯ್ಯನವರ? ನಿಮ್ ನಾಯಕರು ಯಾರು ಹೇಳ್ರಿ? ನಿಮ್ ನಾಯಕರು ಯಾರು? ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ್ ಅವರ? ಹೇಳಿ, ಯಾರು ನಿಮ್ ನಾಯಕರು? ಹೇಳಿಕೆ ಕೊಡ್ತಿರೋದು ಯಾರು? ಹೇಳಿಕೆ ಕೊಡ್ತಿರೋದು ಬಿಜೆಪಿ ಅವರ, ಪತ್ರಕರ್ತರ, ಮಾಧ್ಯಮದವರ ಅಲ್ಲ. ನಿಮ್ದೇ ನಾಯಕರಿಗೆ ಕೊಡ್ತಿರೋದು. ಏನ್ ಹೇಳ್ತೀರಿ ನೀವು? ಬಸವರಾಜ್ ಶಿವಗಂಗಾ ಏನ್ ಹೇಳ್ತಾರೆ? ಸಂಕಲ್ಪ ಮಾಡಿ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಕ್ಕೆ ಒಳಗಡೆ ಹಾಕಿ ಅಂತ. ಕನ್ನಡ ನಾಡಿನ ಕಂದಮಗಳು ನಮ್ಮ ನಾಯಕರು, ಅರ್ಥ ಮಾಡ್ಕೊಳ್ಳಿ. ಕನ್ನಡ ನಮ್ಮ ನಾಯಕರು, ಅರ್ಥ ಆಯ್ತಾ? ಈಗ ಕಮಿಂಗ್ ಬ್ಯಾಕ್ ಟು ಯುವರ್ ಟಾಪಿಕ್, ಇಲ್ಲ ಅನ್ಸುತ್ತೆ ಕೇಳಿಸ್ಕೊಂಡ್ರೆ ತಾನೆ ನೀವು ನನಗೆ ಸಮಯನೇ ಕೊಡಲ್ಲ. ಸತ್ಯಪ್ರಕಾಶ್ ಅವರೇ, ಇದು ಮೊಟ್ಲಾಟ ಅಲ್ಲ ರೀ. ಐ ಆಮ್ ಆನ್ ಅ ಸೀರಿಯಸ್ ಡಿಬೇಟ್, ಮೈಂಡ್ ಇಟ್. ಟೈಮ್ ಪಾಸ್ ಅಲ್ಲ, ನಾನು ಇಲ್ಲಿ ಡಿಬೇಟ್ ಮಾಡ್ತಾ ಕೂತಿರೋದು ಇಲ್ಲಿ. ಐ ಹ್ಯಾವ್ ಮೈ ಓನ್ ಕನ್ಸರ್ನ್ಸ್ ಅಬೌಟ್ ದಿಸ್ ಡಿಬೇಟ್. ಕನ್ಸು ಅಂತ ಮಾತಾಡ್ತೀರಾ? ಯಾವಳಗ್ ಬೇಕ್ರಿ ಕನ್ಸು? ಫಸ್ಟ್ ನೆಟ್ ಮಾತಾಡಿ ಇಲ್ಲಿ ಡಿಬೇಟ್ ಅಲ್ಲಿ. ಐ ಆಮ್ ಹಿಯರ್ ಟು ರೇಸ್ ಮೈ ವಾಯ್ಸ್. ಯು ಕ್ಯಾನ್ ನಾಟ್ ಟೆಲ್ ಮಿ ದಟ್. You cannot tell me that. It is my right to raise my voice. This is not ethical journalism. This is not ethical journalism. Don't raise your voice, madam. ಏನು ಅಂತ ನಿಮ್ಮಿಂದ ಕಲಿಬೇಕಾಗಿಲ್ಲ ನಾನು. ಚರ್ಚೆ ಮಾಡೋಣ ಮೇಡಮ್. ಕಾಂಗ್ರೆಸ್ ಪಕ್ಷದ ನೈತಿಕತೆ ಬಗ್ಗೆ ಮಾತನಾಡಕ್ಕಾಗದವರು ನೀವು ನನ್ನ ಜರ್ನಲಿಸಂ ಎಥಿಕ್ಸ್ ಬಗ್ಗೆ ಕ್ವೆಶ್ಚನ್ ಮಾಡೋ ಯಾವ ಎಥಿಕ್ಸ್ ನಮಗಿಲ್ಲ. ಫಸ್ಟ್ ಯಾವ ಪಾಯಿಂಟ್ ಮಾತಾಡ್ತಿದ್ದೀನಿ ಅದನ್ನ ಗಮನಿಸಿ. ಫಸ್ಟ್ ಕಾಂಗ್ರೆಸ್ಸಿನ ವ್ಯೂ ಹಾಕೋಕ್ ಬಂದಿದ್ದೀನಿ. ನನಗೆ 3 ನಿಮಿಷ ಸಮಯ ಅವಕಾಶ. It is not Congress, it is your view. What you are talking about is not Congress view. We know Congress. 3 ನಿಮಿಷ we know Congress. ಎಷ್ಟು ನಿಮಿಷ ಟೈಮ್ ಕೊಡ್ತಾ ಇದೀವಿ? ನೀವು ಏನಾದರೂ ಒಂದು ವ್ಯಾಲಿಡ್ ಪಾಯಿಂಟ್ ಮಾತಾಡ್ತಿದ್ದೀರಾ? ನಾನು ಒಂದು ಪ್ರಶ್ನೆ ಉತ್ತರ ಕೊಡಿ. ನಾನು ಒಂದು ಪ್ರಶ್ನೆ ಉತ್ತರ ಕೊಡಿ. ನೀವು ಸಮಯ ಒಂದು ಕಾಂಗ್ರೆಸ್ಸಿನ ವಕ್ತಾರರಿಗೆ ಕೊಟ್ಟಿದ್ದೀರಿ. ಹೇಳಿ. ನಿಮಗೆ ಆಲ್ಮೋಸ್ಟ್ 10 minutes ಕೊಟ್ಟಿದ್ದೀನಿ. ಯು ಆರ್ ವೇಸ್ಟಿಂಗ್ ಮೈ ಟೈಮ್. ಪವರ್ ಟಿವಿ ಮನ್ ಕಿ ಬಾತ್ ಆಗುತ್ತೆ ಹೊರತು ನಮಗೆ ನೀವು ಕೇಳಿಸ್ಕೊಳ್ಳಿ. ನಾನು ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಯೂಸ್ ಮಾಡಲ್ಲ. ನಿಮ್ಮ ತರ ಹಿಸ್ಟರಿಕಲ್ ಆಗಲ್ಲ, ನಿಮ್ಮ ತರ ಕೂಗಲ್ಲ. ನಾನು ಕೂಲ್ ಎಸ್ ಏನ್ ಮಾತಾಡ್ತಿದ್ದೀರಾ ಅನ್ನೋದು ನಿಮಗೆ ಅರ್ಥ ವಿಚಾರದ ಬಗ್ಗೆ ನಿಮ್ ನಿಲುವು ಸತ್ಯಪ್ರಕಾಶ್ ಇಂಪಾರ್ಟೆಂಟ್ ಫಾರ್ ಮೀ. ಸರ್, ಈಗ ಮಾದೇವಪ್ಪ ಅವರು ಈ ತರ ಮಾತಾಡಿದಾರಲ್ಲ ಸರ್, ನಾಯಿ ಬಾಲನೇ ನಾಯಿನ ಅಲ್ಲಾಡ್ಸಕ್ಕಾಗತ್ತಾ ಅಂತ. ದಟ್ ವರ್ಡ್ ವಾಸ್ ಕಂಪ್ಲೀಟ್ಲಿ unnecessary, unethical, and it is not. ಯೂಸ್ ಮಾಡ್ತೀರಾ ಅಂತ ಏನ್ ಮಾತಾಡ್ತೀರಿ ಇವರು? ಯೂಸ್ ಮಾಡಿರೋದು ಯಾರ್ರಿ? ಅಲ್ಲ just you can please disconnect it. He has no sense of any debate. He has no. ಫಸ್ಟ್ ನೀವು ದಯವಿಟ್ಟು ಮಾದೇವಪ್ಪ ಅವ್ರದ್ದು ವಿಡಿಯೋ ಹಾಕೊಂಡು ನೋಡ್ಬಿಟ್ಟು ಡಿಬೇಟ್ ಬನ್ನಿ ಹೇಳಿ ಸರ್ ಪ್ಲೀಸ್.
ಸೊ ಅದು ಇಟ್ಸ್ ನಾಟ್ ಓನ್ಲಿ ಇನ್ ಬ್ಯಾಡ್ ಟೇಸ್ಟ್, ಇಟ್ ಆಲ್ಸೋ ಇಂಡಿಕೇಟ್ಸ್ ಡೆಸ್ಪಿರೇಷನ್. ಇವರು ಅಧಿಕಾರಕ್ಕಾಗಿ ಯಾವ ಮಟ್ಟದವರೆಗೆ ಹೋಗಿಬಿಟ್ಟಿದ್ದಾರೆ ಅಂತ. ಅಧಿಕಾರ ಬೇಕು ಅಂತಲ್ಲ, ಇದ್ದ ಅಧಿಕಾರವನ್ನು ಮತ್ತೊಬ್ಬರಿಗೆ ಶೇರ್ ಮಾಡೋ ವಿಚಾರದಲ್ಲಿ. ಈಗ ದೇವರಾಜ್ ಅರಸು ಅವರ ದಾಖಲೆ ಮುರಿಯುವಂಥ ಅಧಿಕಾರ ಸಿದ್ದರಾಮಯ್ಯ ಕೊಟ್ಟಿದ್ದು ಯಾರು? ಅಹಿಂದ ನಾಯಕರಿಗೆ ಕೊಟ್ಟಿದ್ದು ಯಾರು? ಈಗ ಮತ್ತೊಬ್ಬ ಯುವ ನಾಯಕನಿಗೆ ಅವಕಾಶ ಬರೋದಾದರೆ ನೀವು ಒಬ್ಬ ಹಿರಿಯನಾಗಿ ಹೇಗೆ ವರ್ತನೆ ಮಾಡಬೇಕು? ಮಾದೇವಪ್ಪ ಆಗಲಿ, ಸಿದ್ದರಾಮಯ್ಯ ಆಗಲಿ, ಯಾರೇ ಆಗಲಿ, ಹಿರಿಯರಾಗಿ ನಿಮ್ಮ ಯಾವ ರೀತಿಯ ಘನತೆ, ಯಾವ ರೀತಿಯ ನಿಮ್ಮ ಭಾಷೆ ಇರಬೇಕು. ಸರ್ ಅಟ್ ದ ಸೇಮ್ ಟೈಮ್ ಸರ್ ಇವರ ಹಿರಿಯರು ಇವ್ರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದಿದ್ರೆ ಇದೇ ಕಾಂಗ್ರೆಸ್ ನೀವು ಬೇರೆ ಪಕ್ಷ ಬಂದಿದ್ರೆ ಅಂತ ಸಿದ್ದರಾಮಯ್ಯ ಅವರ ಮೂಲೆ ಗುಂಪು ಮಾಡಿದ್ರೆ ಇವರೆಲ್ಲಿ ಮುಖ್ಯಮಂತ್ರಿ ಇಷ್ಟದಲ್ಲಿ ಬಜೆಟ್ ಮಾಡ್ಲಿಲ್ಲ, ಇಷ್ಟದಲ್ಲಿ ಸಿಎಂ ಇವೆಲ್ಲ ಏನಿದೆ ಅಲ್ಲ, ಈ ಒಂದು ಡೆಸ್ಪರೇಷನ್ ಲೆವೆಲ್ ದಾಟಿ ಹೋಗಿದೆ. ಯತೀಂದ್ರ ಮಾತಾಡೋ ಮಾತುಗಳಲ್ಲಾಗ್ಲಿ, ಮಾದೇವಪ್ಪ ಮಾತಾಡೋ ಅಲ್ಲಾಡ್ಸೋದಕ್ಕೆ ಸಾಧ್ಯನಾ? ಯಾರು ಅಲ್ಲಾಡ್ಸ್ಬೇಕಾಗಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೇ ತರ ಹೋದ್ರೆ ಕರ್ನಾಟಕ ಒಂದ್ ಎಲೆಕ್ಷನ್ ನಿಮ್ ಲಾಸ್ ಆಯ್ತು ಅಂದ್ರೆ ನಿಮ್ ಹೈಕಮಾಂಡ್ ಇದೇ ತರ ಹೋದ್ರೆ 2028 ದೇ ಆರ್ ಗಾನ್, ದೇ ಆರ್ ವಾಶ್ಡ್ ಔಟ್. ಇದೇ ತರ ಹೋದ್ರೆ 2028 ದೇ ಆರ್ ವಾಶ್ಡ್ ಔಟ್. ಸರ್ ಅಲ್ಲ ಸರ್, ಒಂದು ಈ ಬಣಗಳ ಬಡದಾಟ ಏನಾಗುತ್ತೆ ಸರ್, ಕೇವಲ ದೊಡ್ಡ ದೊಡ್ಡ ನಾಯಕರ ಮಧ್ಯೆ ಮಾತ್ರ ಅಲ್ಲ ಸರ್, ಕಾರ್ಯಕರ್ತರ ನಡುವೆ ತುಂಬಾ ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡುತ್ತೆ. ಅಲ್ಲೂ ಬಣ ಆಗುತ್ತೆ ಅಂಡ್ ಇಟ್ ಅಫೆಕ್ಟ್ಸ್ ದ ಲೋಕಲ್ ಬಾಡಿ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಮೇಲೆ ಯಾಕೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಹೋಗಿ ಹಾಗೆ ಅಂತ ಸಜೆಷನ್ ಕೊಟ್ಟರೆ ಇದಕ್ಕೇನೆ. ಯಾಕಂದ್ರೆ ನಿಮ್ಮ ಈ ಮಾತುಗಳು ಮತ್ತು ಮಾಧ್ಯಮ ಚರ್ಚೆಗಳಿಂದ ಕಾರ್ಯಕರ್ತರಲ್ಲಿ ಎರಡು ಬಣಗಳ ವಿಂಗಡಣೆ ಆಗಿಬಿಟ್ರೆ ಅದು ಪಕ್ಷಕ್ಕೆ ಬಹಳ ದೊಡ್ಡ ಹೊಡೆತ ಬೀಳ್ತದೆ. ಮತ್ತು ಆಮೇಲೆ ಈ ಸಮುದಾಯದ ಧರ್ಮಗುರುಗಳು ಬಂದು ಮಾತಾಡೋಕೆ ಶುರು ಮಾಡಿಬಿಟ್ರಲ್ಲ, ಅದು ಸಾಮಾಜಿಕ ಸ್ವಾಸ್ಥ್ಯಕ್ಕೂ ಒಳ್ಳೆಯದಲ್ಲ. ಹೀಗಿರುವಾಗ ನೀವು ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಆ ಫೈನಲ್ ಡಿಸಿಷನ್ ಹೈಕಮಾಂಡ್ ತಗೊಳ್ತದೆ, ನಮ್ಮ ಪಾರ್ಟಿಗೆ ಬಿಟ್ಬಿಡಿ ಅಂತ ಹೇಳಿದ್ರು. ಫೈನಲ್ ಕಾಮೆಂಟ್ ಕೊಟ್ಟು ಹೋಗ್ಲಾ? ಪ್ಲೀಸ್ ಸರ್ ಹೇಳಿ ಸರ್, ಪ್ಲೀಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿ, ನಮ್ಮ ಹೈಕಮಾಂಡ್ ವೆರಿ ಕ್ಲಿಯರ್ ಆಗಿ ಹೇಳಿದೆ. ಏನ್ ಹೇಳಿದೆ? ಇದು ಏನಿದೆಯೋ ಯು ಲಿವ್ ಇಟ್ ಟು ದ ಹೈಕಮಾಂಡ್, ಯಾರು ಮಾತಾಡಬಾರ್ದು ಅಂತ. ನನ್ನ ಅನಿಸಿಕೆ ಹೇಳ್ತೀನಿ, ಯಾರು ಮಧ್ಯದಲ್ಲಿ ಬರಬೇಡಿ. ನನ್ನ ಅನಿಸಿಕೆ ಪ್ರಕಾರ ಎಸ್ ಸಿ ಮಹದೇವಪ್ಪ ಸರ್ ಈಸ್ ಎ ವೆರಿ ಸೀನಿಯರ್ ಮಿನಿಸ್ಟರ್, ಈಸ್ ಎ ವೆರಿ ಸೀನಿಯರ್ ಕಾಂಗ್ರೆಸ್ ಮ್ಯಾನ್. ಹಿ ಹಸ್ ಬಿನ್ ಮಿಸ್ಕೋಟೆಡ್ ಔಟ್ ಆಫ್ ಕಾಂಟೆಕ್ಸ್ಟ್. ಅವ್ರು ಹೇಳಿದ್ದು ಎರಡು ಡಿಫರೆಂಟ್ ಟಾಪಿಕ್ಸ್, ಎರಡನ್ನು ಮರ್ಚ್ ಮಾಡಿದ್ರೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಈಸ್ ಎ ವೆರಿ ವೆರಿ ಬ್ಯಾಡ್ ಹ್ಯಾಬಿಟ್. ನಾವು ಅದನ್ನ ಮಾಡಬಾರ್ದು ಯಾವಾಗ್ಲೂ. ಆಮೇಲೆ ಬಸವರಾಜ್ ಅವರು ಬಹಳ ಒಳ್ಳೆ ನನ್ನ ಸ್ನೇಹಿತರು. ನೋಡಿ, ಕಾಂಗ್ರೆಸ್ನ ಮುಖ್ಯಮಂತ್ರಿ ಯಾರಾಗ್ಬೇಕು, ಸಿದ್ದರಾಮಯ್ಯ ಅವ್ರು ಆಗ್ಬೇಕಾ, ಡಿ ಕೆ ಶಿವಕುಮಾರ್ ಆಗ್ಬೇಕಾ, ಬೇರೆಯವ್ರು ಆಗ್ಬೇಕಾ ಅಂತ ಡಿಸೈಡ್ ಮಾಡೋದು ಕಾಂಗ್ರೆಸ್ಸಿಗರು. ನಾವು ನೀವಲ್ಲ, ಕಾಂಗ್ರೆಸ್ ಹೈಕಮಾಂಡ್. ಒಂದ್ ನಿಮಿಷ ನಾವು ವೋಟ್ ಹಾಕಿದೀವಿ, ನಾವು ವೋಟ್ ಹಾಕಿರೋದಕ್ಕೆ ಇವತ್ತು ಸರ್ಕಾರ ನಡೆಸ್ತಾ ಇರೋದು. ಯು ಕ್ಯಾನ್ ನಾಟ್ ಸೇ ಮಿ ದಟ್ ನೀವು ಮಾತಾಡಬೇಡಿ, ನೀವಲ್ಲ ಅಂತ ಹೇಳಕ್ಕಾಗಲ್ಲ. ಈ ರಾಜ್ಯದ ಜನರಿಗೆ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನ ಇಳಿಸುವಂತ ತಾಕತ್ತು ಇದೆ. ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಪವರ್ ಈ ಅರೋಗನ್ಸ್ ಮೀಡಿಯಾದ ಬಗ್ಗೆ ಅರೋಗನ್ಸ್ ನಿಮಗೆ ಈ ತರದ ನಿಮ್ಮ ಅರೋಗನ್ಸ್ ಕಮ್ಮಿ ಮಾಡ್ಕೊಳ್ಳಿ ಫಸ್ಟ್ ಹೇಳ್ತೀನಿ. ಕಾಂಗ್ರೆಸ್ಸಿನ ಹೈಕಮಾಂಡ್ ಮತ್ತೆ ಕಾಂಗ್ರೆಸ್ಸಿನ ಶಾಸಕರು ನಮ್ಮ ಲಾಸ್ಟ್ ವರ್ಡ್ಸ್ ಅನ್ನ ಬಸವರಾಜ್ ಸರ್ ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂಪೂರ್ಣವಾಗಿ ಕಾಂಗ್ರೆಸ್ ಬೌದ್ಧಿಕವಾಗಿ ದಿವಾಲಿ ಆಗಿದೆ, ತಮ್ಮ ತಟ್ಟೆಯಲ್ಲೇ ಯಜ್ಞ ಬಿದ್ದು ನಾರ್ತಾ ಇದೆ. ಆಮೇಲೆ ಸತ್ಯಪ್ರಕಾಶ್ ಅವ್ರು ಬಿಡಿ, ಅವ್ರಿಗೆ ಅರಿವೇ ಇಲ್ಲ ಬಹುಶಃ ಇವತ್ತಿನ ಸಬ್ಜೆಕ್ಟ್ ಏನು ಅಂತ. ಅಂದ್ರೆ ಎಷ್ಟರ ಮಟ್ಟಿಗೆ ಇವರಲ್ಲಿ ಆ ದ್ವೇಷ, ಆ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ದುಡ್ಡು ತಿಂದು 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 ಎಷ್ಟರ ಮಟ್ಟಿಗೆ ಇವ್ರು ಆಗಿದ್ದಾರೆ ಅಂತಂದ್ರೆ, ಮಾಧ್ಯಮದವರನ್ನು ಬಿಡ್ತಾ ಇಲ್ಲ, ಪತ್ರಕರ್ತರನ್ನು ಬಿಡ್ತಾ ಇಲ್ಲ, ಬಿಜೆಪಿಯವ್ರನ್ನ ಬಿಟ್ಬಿಡಿ, ಇವರೇ ಕಿತ್ತಾಡ್ಕೊಂಡು ಇವರೇ ಹೊಡೆದಾಡ್ಕೊಂಡು ಅಲ್ಲಿ ನಾಯಕರುಗಳು ಹೇಳಿಕೆ ಕೊಡ್ತಾ ಇದ್ರೆ ಮಾಧ್ಯಮದವ್ರು ತಿರ್ಚಿದ್ದಾರೆ ಅಂತಾರೆ, ಪತ್ರಕರ್ತರು ಸರಿ ಇಲ್ಲ ಅಂತಾರೆ. ಏನ್ ಹೇಳೋಣ ಇಂಥವ್ರಿಗೆ? ಜನ ಬುದ್ಧಿ ಕಲಿಸ್ಬೇಕಷ್ಟೇ. ನಿಜವಾಗ್ಲೂ ಇದಕ್ಕೆ ಏನು ಉತ್ತರ ಕೊಡ್ತೀರಾ? ಮಾದೇವಪ್ಪ ಅವ್ರು ಹೇಳಿರೋ ಹೇಳಿಕೆನ ನೀವು ನೋಡಿ ಯಾವ ರೀತಿ ಹೇಳ್ತೀರಾ ಅಂದ್ರೆ, ಇಂಥವ್ರಿಗೆ ಏನು ಹೇಳೋಣ ಹೇಳಿ ನಾವು? ಇಂಥವ್ರಿಗೆ ಹೇಳಿ ಏನಾದರೂ ಪ್ರಯೋಜನ ಇದೆಯಾ? ಇವ್ರಿಗೆ ಸಮಸ್ಯೆ ಏನು ಗೊತ್ತಾ ಮೇಡಮ್? ಭ್ರಷ್ಟಾಚಾರ ಮಾಡಿ 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 ಅದು ತಿಂದಿರ್ತಕ್ಕಂಥ ಹಣ ಇದೆಯಲ್ಲ, ಅದು ಬಹಳ ಈ ರೀತಿಯ ದರ್ಪದ ಮಾತುಗಳು ಅವ್ರ ಬಾಯಿಂದ ಬರ್ತಾ ಇದೆ. ನೋಡ್ತೀವಿ, ಬಹಳ ದಿನ ಇದು ನಡೆಯೋದಿಲ್ಲ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಸತ್ಯಪ್ರಕಾಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮಿಬ್ರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಒಂದು, ಕಾಂಗ್ರೆಸ್ ನೀವೆಲ್ಲ ಡಿಸೈಡ್, ನಿಮ್ಮ ವಕ್ತಾರರು ಮಾತಾಡ್ತಾರೆ ಅಂತಂದ್ರೆ ಇಟ್ ಇಸ್ ಅ ಕಾಂಗ್ರೆಸ್ ಪಾರ್ಟೀಸ್ ವರ್ಡ್ಸ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ನೀವೆಲ್ಲ ಡಿಸೈಡ್ ಮಾಡೋದು. ನಾವು ಅಂತಂದ್ರೆ ಸಿಎಂ, ಕಾಂಗ್ರೆಸ್ ಪಕ್ಷದ ಸಿಎಂ ಅಲ್ಲ, ಈ ರಾಜ್ಯದ ಸಿಎಂ. ಈ ರಾಜ್ಯದ ಸಿಎಂ ಬಗ್ಗೆ ಮಾತಾಡುವಂತ ರೈಟ್ಸು ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕನಿಗೂ ಇದೆ. ಈ ರಾಜ್ಯದ ಜನ ಮತ ಹಾಕಿರೋದಕ್ಕೇನೆ ನೀವು ಇವತ್ತು ಆಡಳಿತ ನಡೆಸ್ತಾ ಇರೋದು, ಸರ್ಕಾರದಲ್ಲಿರೋದು. ನೀವೆಲ್ಲ ಡಿಸೈಡ್ ಮಾಡೋದು ಅಂತ ಅರೋಗೆನ್ಸಿನ ನಮ್ಮ ಮೇಲೆ ತೋರ್ಸಕ್ ಬರಬೇಡಿ. ಅಂಡ್ ಮಾಧ್ಯಮಗಳು ಯಾರಿಗೂ ಹಣೆ ಬರ ಇಲ್ಲ. ದಿನಾ ನೀವು ಅವರ ಇವರ ಅಂತ ನೀವು ಕಳ್ಳ ಪೊಲೀಸ್ ಆಟ ಆಡ್ತಾ ಇರೋದು ನೀವುಗಳೇ ಹೊರತು ಮಾಧ್ಯಮಗಳಲ್ಲ. ಅಂಡ್ ಮಾದೇವಪ್ಪ ಅವ್ರು ಇವತ್ತು ಮಾತನಾಡಿರೋ ಮಾತುಗಳು ಅವರೇ ಕೂತ್ಕೊಂಡು ಒಂದು ಕ್ಷಣ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಾನು ಏನು ಮಾತಾಡಿದ್ದೀನಿ, ಆ ವರ್ಡ್ಸ್ಗಳು ಏನು ಬಳಸಿದ್ದೀನಿ, ಯಾರಿಗೆ ಬಳಸಿದ್ದೀನಿ ಅಂತ.
ಕಾಲೇಜ್ಗಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳು ಹೇಳ್ತವೆ ಇದ್ರ ಕಾಂಟ್ಯಾಕ್ಟ್ ಏನು ಮಾದೇವಪ್ಪ ಅವ್ರು ಮಾತಾಡಿರೋದು ಯಾರಿಗೆ ಹೇಳಿದ್ರು ಅಂತ. ಅಂಡ್ 2028 ಚುನಾವಣೆ ನಮ್ಮ ದೃಷ್ಟಿ ಅಂತ ಹೇಳ್ತೀರಾ, ನಿಮ್ಮ ದೃಷ್ಟಿ ಅಲ್ಲಿರಲ್ಲ. ಫಸ್ಟ್ ಇಲ್ಲಿ ಸರಿ ಮಾಡ್ಕೊಳ್ಳಿ, ಫಸ್ಟ್ ನಿಮ್ಮ ಮನಸ್ಥಿತಿ ಸರಿ ಮಾಡ್ಕೊಳ್ಳಿ. ನಿಮ್ಮ ಕಾಂಗ್ರೆಸ್ ಅವ್ರು ನಿಮ್ಮ ಆರೋಗ್ಯನ್ಸಿ ಬಿಡಿ. ಹಿಂಗೇನೆ CM ಅವ್ರ ಕಡೆಯವರು DCM ಕಡೆಯವರು ಅಂತ ಹೇಳಿ ಹೊರಗಡೆ ಎಷ್ಟು ಜನ ಏನೇನೆಲ್ಲ ಮಾಡಿದೀರಾ ಗೊತ್ತಿದೆ. ಈ ಆರೋಗ್ಯನ್ಸಿ ಬಿಟ್ಟು ಫಸ್ಟು ನೆಟ್ಗೆ ಆಡಳಿತ ನಡೆಸೋದು ನೋಡಿ. ಜನ ಕೈ ತುಂಬಾ ಕೆಲಸ ಕೊಟ್ಟು ಕೂತಿದ್ದಾರೆ, ನಿರುದ್ಯೋಗಿಗಳ ತರ ವರ್ತಿಸ್ಬೇಡಿ. ಇದೇ ತರ ಕಚ್ಚಾಡ್ತಾ ಇದ್ರೆ 2028ಕ್ಕೆ ಯಾರ್ಯಾರು ಎಲ್ಲೆಲ್ಲಿ ಇರ್ತೀರಾ ಅಂತ ನೋಡ್ಕೊಳ್ಳಿ ಫಸ್ಟು. ಈಗ ಆಲ್ರೆಡಿ ಲಾಸ್ಟ್ ಎಲೆಕ್ಷನ್ ಅಲ್ಲೇ ಬಹಳ ದೊಡ್ಡ ದೊಡ್ಡ ರಾಜಕಾರಣಿಗಳು ಬೆರಳೆಣಿಕೆಯಷ್ಟು ಮತಗಳಿಂದ ಬೈ ಚಾನ್ಸ್ ಗೆದ್ದು ಮತ್ತೆ MLAಗಳಾಗಿದ್ದೀರಾ. ಅಂಥವ್ರು ಬಹಳಷ್ಟು ಜನ ಸೀಟ್ ಕಳ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸರ್ಕಾರ ಅಂದಮೇಲೆ ನಮಗೂ ಸರ್ಕಾರದ ಬಗ್ಗೆ ಕಾಳಜಿ ಇರುತ್ತೆ. ಅಂಡ್ ಮಾಧ್ಯಮಗಳು ವಿರೋಧ ಪಕ್ಷದ ತರಾನೇ ಕೆಲಸ ಮಾಡಬೇಕು. ಹಾಗೆ ಕೆಲಸ ಮಾಡ್ತೀವಿ ನಾವು. ನೀವು ಯಾರು ಅಲ್ಲ ನಮಗೆ ಮಾಡಬೇಡಿ ಅಂತ ಹೇಳೋದಕ್ಕೆ. ಫಸ್ಟು ಜನ ಕೊಟ್ಟಿರುವಂಥ ಅಧಿಕಾರನ ಸರಿಯಾಗಿ ಬಳಸ್ಕೊಳ್ಳೋದು ನೋಡಿ, ದುರಾಂಕಾರ ಬಿಟ್ಟು.